ಈಕೆಯ ಹೆಸರು ಶಶಿಕಲಾ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಸಾವಕನಹಳ್ಳಿ ನಿವಾಸಿ. ಈತನ ಹೆಸರು ಪ್ರವೀಣ್, ಹೊಸಕೋಟೆ ತಾಲೂಕಿನ ಹಳೆಯೂರು ನಿವಾಸಿ. ಶಶಿಕಲಾ ಪ್ರವೀಣ್ನನ್ನು ಕಳೆದ 5 ವರ್ಷಗಳಿಂದ ಪ್ರೀತಿಸುತ್ತಿದ್ದಂತೆ. ಇವರಿಬ್ಬರ ಪ್ರೀತಿ ವಿಚಾರ ತಿಳಿಯುತ್ತಿದ್ದಂತೆ ಶಶಿಕಲಾ ಪೋಷಕರು ಬೇರೊಬ್ಬ ಹುಡುಗನನ್ನು ನೋಡಿ ಶಶಿಕಲಾಗೆ ಮದುವೆ ದಿನಾಂಕ ನಿಗದಿ ಮಾಡಿದ್ದಾರೆ. ಇದರಿಂದ ಶಶಿಕಲಾ ಪ್ರವೀಣ್ ಜೊತೆ ಪ್ರೇಮ ವಿವಾಹ ಮಾಡಿಕೊಂಡು ಪೋಷಕರ ವಿರುದ್ಧವೇ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಹಾಗೂ ಚಿಕ್ಕಬಳ್ಳಾಪುರ ಎಸ್ಪಿಗೆ ದೂರು ನೀಡಿ ರಕ್ಷಣೆಗೆ ಮನವಿ ಮಾಡಿದ್ದಾರೆ. ನನ್ನ ಹೆಸರು ಶಶಿಕಲಾ ಅಂತ, ದೇವನಹಳ್ಳಿ ಹತ್ರ ಸಾಫ್ನಹಳ್ಳಿ ಅಂತ. ನಾವಿಬ್ಬರೂ 5 ವರ್ಷದಿಂದ ಇಷ್ಟಪಡ್ತಾಯಿದ್ವಿ. ಸೊ ಅದರಿಂದ ನಾವು 4ನೇ ತಾರೀಕು ಹೋಗ್ಬಿಟ್ಟು ಮ್ಯಾರೇಜ್ ಆದ್ವಿ. ಅಂಗಟ್ಟದಲ್ಲಿ ಶಿವನ್ ಟೆಂಪಲ್ ಅಲ್ಲಿ ಹೋಗ್ಬಿಟ್ಟು ಇಬ್ಬರೂ ಇಷ್ಟದ ಪ್ರಕಾರನೇ ಇಬ್ಬರು ಹೋಗ್ಬಿಟ್ಟು ಮದುವೆ ಆಗಿದ್ವಿ. ನಮ್ಮ ಕಡೆಯವರು ಮತ್ತು ನಮ್ಮ ರಿಲೇಷನ್ ಎಲ್ಲರೂ ಜಾಸ್ತಿ ಬಯಸ್ತಾ ಇದ್ದಾರೆ, ನಮಗೇನಾದರೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದರಿಂದ ನಮ್ಗೆ ರಕ್ಷಣೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಥರ ಹೇಳ್ತಾ ಇದ್ದೀವಿ. ಅವನಿಗೇನು ಈ ಥರ ಸ್ಟೇಷನ್ ಮುಖಾಂತರವಾಗಿ ಬಂದಿರೋದು, ಅವ್ರಿಗೇನು ತೊಂದರೆ ಆಗದಿರೋ ಥರ ನಮ್ಮಿಬ್ರಿಗೂ ಏನು ತೊಂದರೆ ಆಗದಿರೋ ಥರ ಮಾಡಿಕೊಡ್ಬೇಕು. ನಾನು ನಮ್ಮದು ಊರಲ್ಲಿ ಪರಿಚಯ ಆಗಿರೋ ಫ್ರೆಂಡ್ಸ್ ಮುಖಾಂತರ. ನಾನು ಅವ್ರೂರಿಗೆ ಹೋಗ್ತಾ ಇದ್ದೆ, ಹಳೆ ಊರಿಗೆ ಹೋಗ್ತಾ ಇದ್ದೆ. ಫ್ರೆಂಡ್ಸ್ ಮುಖಾಂತರ ಪರಿಚಯ ಆಗಿ ನಾವು ಇಷ್ಟಪಟ್ಟು ಮ್ಯಾರೇಜ್ ಆಗಿರೋದು. ಹೊರಗಡೆ ಬಂದರೆ ಸಾಯಿಸಾಕ್ತೀವಿ ಅಂದರೆ ಅವನಿಗೆ ಏನಾದರೂ ತೊಂದರೆ ಮಾಡ್ತಾರೆ, ಬದುಕೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ತೊಂದರೆ ಮಾಡ್ತಾರೆ. ಅದರಿಂದ ನಾವು ಹೇಳ್ತಾ ಇರೋದು. ಇಲ್ಲ ಅದೇನಿಲ್ಲ, ಏಜ್ ಎಲ್ಲ ಅನ್ನೋ ಥರ ಇಲ್ಲ, ಕರೆಕ್ಟಾಗೇ ಇದೆ. ಬಟ್ ಅವರು ನಮ್ಗೆ 29, ಅವ್ರಿಗೆ 30 ಮೇಲ್ ಆಗಿದೆ. ಅವರು ಡ್ರೈವಿಂಗ್ ಮಾಡ್ತಾರೆ ಮತ್ತು ಸೂಪರ್ವೈಸರ್. ಪ್ರವೀಣ್ ಅಂತ. ನಾನು ಶಶಿಕಲಾ ಅನ್ನೋರು 5 ವರ್ಷದಿಂದ ಪ್ರೀತಿ ಮಾಡಿದ್ರೆ. ಹಳೆಯವರು ನಮ್ಮದು, ಹಳೆಯವ್ರ ಹತ್ರ, ಹೊಸಕೋಟೆ ತಾಲೂಕು. ಊರಿಗೆ ಬರ್ತಾ ಇದ್ದಾಗ ಹಿಂಗೆ ಪರಿಚಯ ಆಗಿ ಇನ್ಸ್ಟಾಗ್ರಾಮಿಂದ ಪ್ರೀತಿ ಆಯಿತು. ತಿರ್ಗಾ 2 ವರ್ಷದಿಂದ ಇವ್ರ ಮನೆಗೆ ಹೇಳಿದ್ರಿ. ಇವ್ರ ಮನೆಗೆ ಹೇಳಿ ನಮ್ಮ ಮನೆಯವ್ರನ್ನೂ ಕಳಿಸಿದ್ರಿ ಹಿಂಗೆ ಮದುವೆಗೆ ಅಂತ. ಅವ್ರ ಮನೆಯವ್ರು ಒಪ್ಪಲ್ಲ, ಕೊಡಲ್ಲ ಹಿಂಗೆ ಅಂತ ಮಾತಾಡಿದರು. ತಿರ್ಗಿ ಆದರೂ ನಾನು ಒಪ್ಕೊಂಡು ಮಾತಾಡೋಣ ಅಂತ ಮದುವೆ ಆಗೋಣ ಅಂತ ಇವ್ರಿಗೆ ಹೇಳಿದ್ದೆ. ತಿರ್ಗಿ ಹುಡುಗಿಗೆ ಬೇರೆ ಸಂಬಂಧ ಮಾಡಿಬಿಟ್ಟು ವಿಷಯ ಕುಡಿತು, ಅವ್ರಿಗೆ ಮಾಡ್ಕೊಬೇಕು ಅಂತ ಇವ್ರಿಗೆ ಟಾರ್ಚರ್ ಕೊಟ್ಟರು. ಅದರಿಂದ ನಾನು ಹೇಳಿದೆ, ಸರಿ ಆಯಿತು ನೋಡ್ಕೊಳ್ಳೋಣ ಮುಂದೆ ಅಂದ್ಬಿಟ್ಟು ಹೇಳಿದೆ. ಹುಡುಗಿಗೆ ನಾನು ನೈಟ್ ಟಾರ್ಚರ್ ಕೊಟ್ಟರೆ ಜಾಸ್ತಿ. ಬಂದುಬಿಡು, ನಾನು ಕರ್ಕೊಂಡೋಗಿ ಬಂದುಬಿಡು ಫೋನ್ ಮಾಡಿದ್ಲಿ ಹುಡುಗಿ. ನಾನು ಬಂದು ಕರ್ಕೊಂಬಂದು ಅವತ್ತೇ ಮದುವೆ ಅದೇ. ತಿರ್ಗಿ ಬಂದು ಬೆದರಿಕೆ ಮಾಡಿದ್ರು, ಈ ಥರ ಸಾಯಿಸಾಕ್ತೀನಿ, ಈಚೆಗೆ ಬಂದರೆ ಬಿಡಲ್ಲ ಹಂಗೆ ಹಿಂಗೆ ಅಂತ. ಇಲ್ಲ ಫೋನ್ ಮುಖಾಂತರ. ಈಗ ಹಿಂಗೆ ಸ್ಟೇಷನ್ಗೆ ಬಂದು ಈ ಥರ ಇದು ಮಾಡಿ ಮಾತಾಡಿದ್ರಿ. ಈಗ ಸ್ಟೇಷನಲ್ಲಿ ಏನು ಇತ್ಯರ್ಥ ಮಾಡಿಕೊಟ್ರು? 2 ಕುಟುಂಬ ಕರೆಸಿದ್ರು. ಇವಾಗ ಇಲ್ಲಿ ಹಂಗೆ ಹೇಳಿದ್ರು, ಇಲ್ಲಿ ಹಂಗೆ ಬೆದರಿಕೆ ಕೊಡ್ತಾರೆ, ಈಚೆ ಬಂದರೆ ಬಿಡಲ್ಲ ಹಂಗೆ ಹಿಂಗೆ ಅಂತ ಇದು ಮಾಡ್ತಾಯಿದ್ರು. ಯಾಕೆ ಆ ಥರ ಬೆದರಿಕೆ? ಅದೇ ಅವ್ರು ಮದುವೆ ಆಗಿದ್ದೀನಿ ಅಂತ. ಕ್ಯಾಸ್ಟ್ ಸೇಮೇ ಅಲ್ವಾ? ಕ್ಯಾಸ್ಟ್ ಸೇಮೇ, ಏನು ನಾನು ಇದಿಲ್ಲ ಅಂತ, ದುಡ್ಡಿಲ್ಲ ಇದಿಲ್ಲ ಅಂತ. ಹುಡುಗಿಯವ್ರ ಕಡೆ ಚೆನ್ನಾಗಿದ್ದಾರೆ ಅಂತಾರೆ. ಹುಡುಗಿ ಕಡೆ ನೀವು ಬಡವರಂತ? ಹಾಂ ಬಡವನ ಅಂತ. ನಿಮ್ಮ ಹೆಸರು? ಪ್ರವೀಣ್. ಈಗ ಸ್ಟೇಷನಲ್ಲಿ ಏನು? ಇತ್ತ ಪೋಷಕರು ಶಶಿಕಲಾ ಪ್ರವೀಣ್ಗೆ ಬುದ್ಧಿ ಹೇಳಿ ಪ್ರವೀಣ್ ಶಶಿಕಲಾಗೆ ತಮ್ಮನ ವರಸೆಯಾಗಬೇಕು, ಶಶಿಕಲಾ ತಾಯಿಯ ತಂಗಿಯ ಮಗನಾಗಿದ್ದು ವರಸೆಯಲ್ಲಿ ತಮ್ಮನಾಗುತ್ತಾನೆಂದು ಪರಿಪರಿಯಾಗಿ ಬೇಡಿಕೊಂಡರೂ ಪ್ರೀತಿಯ ಜೋಡಿ ಯಾರ ಮಾತು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನಾವು ಇಷ್ಟಪಟ್ಟು ಮದುವೆ ಆಗುತ್ತಿದ್ದೀವಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ಎಂದು ಹನಿಮೂನ್ನತ್ತ ಧಾವಿಸಿದ್ರು. ಇತ್ತ ಪೋಷಕರು ಇಬ್ಬರ ಮದುವೆಯಿಂದ ಹತಾಶರಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಹೆಸರಿನಪ್ಪ ಅಂತ ನಮ್ಮ ತಂಗಿನ ಸಾವು ಕೊಟ್ಟಿದ್ವಿ. ಇಲ್ಲಿ ಹಳೆ ಊರಲ್ಲಿ, ನನಗೂ ಒಬ್ಬಳು ಹಳೆ ಊರಲ್ಲೇ ಅವಳು ತಂಗಿನ ಆಗಬೇಕು. ಅವಳ ಮಗ ಈ ಥರ ಏನೋ ನೋಡ್ಕೊಂಡ್ಬಿಟ್ಟು ಇದು ಮಾಡಿಕೊಂಡು ಲವ್ ಮಾಡಿದ್ದೀವಿ ಅದು ಇದು ಅಂತೇಳ್ಬಿಟ್ಟು ಅಣ್ಣ ತಂಗಿ ಆಗಬೇಕು ಈ ಥರ ಮಾಡವ್ರೆ ಅಂಥೇಳಿ ಹೇಳ್ತಾ ಇದ್ದನ್ನು ಕೇಳಿದ್ರೆ ನಮ್ಮ ಮಾತಿಲ್ದಿರನೇ ಇದು ಮಾಡಿಕೊಂಡು ಮದುವೆ ಮಾಡಿಕೊಂಡು ಈಗ ಏನು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ ಇಷ್ಟ, ನಮ್ಮ ಸಂಬಂಧ, ನಾನು ಇದು ಅಂತ ಹೇಳ್ತಾವ್ರೆ. ಇದು ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡು ಮಕ್ಳಿಗೂ ಗೊತ್ತಾಗಲಿ, ಎಲ್ಲ ನೋಡಲಿ, ಹೋಗಿಲ್ಲ ಸ್ವಲ್ಪ ಇಷ್ಟು ಹೇಳ್ತಾ ಇದ್ದೀನಿ ಸರ್. ಎಂಗೇಜ್ಮೆಂಟ್ ಆಗಿತ್ತು, ಮದುವೆ ಫಿಕ್ಸ್ ಆಗಿತ್ತು. ಮದುವೆ 17 ಆ ಹುಡುಗನ ಕಡೆ ಎಲ್ಲ ಒಡವೆ, ಮಾಂಗಲ್ಯ, ಚೈನು, ವಾಲೆ ಎಲ್ಲ ತಗೊಂಡು, ಬಟ್ಟೆ ಬರೆಲ್ಲ ತಗೊಂಡು ಅವನ ಹತ್ರ
ಎಲ್ಲ ಅವ್ರನ್ನ ನಂಬಿಸಿ ಚೌಟ್ರಿ ಎಲ್ಲ ಬುಕ್ ಮಾಡಿಸಿ ಅವನ್ನೆಲ್ಲ ನಂಬಿಸ್ಬಿಟ್ಟು ಮೋಸ ಮಾಡಿಬಿಟ್ಟು ಅಣ್ಣ ತಮ್ಮನಾಗಬೇಕು, ಅವನು ಏಜೂ ಇಲ್ಲ, ಅವ್ನಿಗೆ 26 ಇವಳಿಗೆ 29, ಈ ಥರ ಮಾಡಿಕೊಂಡು ಅಣ್ಣ ತಂಗಿ ಮದುವೆ ಹಾಕ್ಕೊಂಡು ಈ ಥರ ಹೋಗಿದ್ದಾರೆ. ಚೆನ್ನಮ್ಮ ಅಂತ, ನಾನು ವರ್ಷ ಇಲ್ಲಮ್ಮ ಬೇಡಮ್ಮ ಇವೆಲ್ಲ ಬೇಡ, ಬೇರೆ ಕಡೆ ಮದುವೆ ಆಗು, ನಿನ್ಗೇನು ಬೇಕೋ ಮಾಡ್ತೀರಿ ಅಂತ ಹೇಳಿದೆ. ನೋಡಿ ಈ ಥರ ಮೋಸ ಮಾಡಿ ಅವ್ರ ತಲೆ ತಿಂದು ಎತ್ತಾಕೊಂಡು ಬಂದವ್ರೆ, ಈ ಥರ ಇದು ಮಾಡವ್ರೆ. ಮಗಳು ನನ್ನ ಮಗಳು, ಅವನು ಅದೇ ತಂಗಿ ಮಗನು, ತಂಗಿ ಆಗಬೇಕು ಅವಳು, ತಮ್ಮನಾಗಬೇಕು. ಬುದ್ಧಿ ಹೇಳಿದ್ರಿ, ಏನೋ ಇದು ಮಾಡಿದ್ರಿ, ಏನು ಹೇಳಿದ್ರು ಇದ್ಲು ಎಲ್ಲ ಛತ್ರಕ್ಕೆಲ್ಲ ಇದು ಮಾಡಿರಿ ನಾವು ಮಾಡ್ತೀರಿ, ನಾನು ಇಂಥ ಡೇಟೇ ಮಾಡಿರಿ, 25ನೇ ತಾರೀಕು ಡೇಟ್ ಬೇಡ, 7ನೇ ತಾರೀಕು 8ನೇ ತಾರೀಕು ಮಾಡಿರಿ ಅಂತ ಹೇಳಿ ಆಧಾರ್ ಕಾರ್ಡು ಸಮೇತ ಕೊಟ್ಲು ಅವ್ರಿಗೆ ಛತ್ರ ಬುಕ್ ಮಾಡಕ್ಕೆ. ಪ್ರೀತಿ ಕುರುಡು ಎನ್ನುವ ಹಾಗೆ ವರಸೆಯಲ್ಲಿ ಅಕ್ಕ ತಮ್ಮನಾಗಿದ್ದು ಬಂಧು ಬಳಗ ಸಮಾಜಕ್ಕೆ ಹೆದರದೆ ಮದುವೆಯಾಗಿ ಎಲ್ಲರಿಗೂ ಸೆಡ್ ಹೊಡೆದಿದ್ದು ವಿಪರ್ಯಾಸವೇ ಸರಿ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.